ಸೊ ವೆರಿಕೋಸ್ ವೇನ್ಸ್ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾ? ಸಾಮಾನ್ಯ ಒಬ್ಬೊಬ್ಬರಿಗೆ ಏನಿರುತ್ತೆ, ಈಗ ಕಾಲಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ. ಕಾಲಿಗೆ ನೋವು ಅಂದಾಗ ತುಂಬ ಕಾರಣಗಳಿದೆ, ಅದು ವೆರಿಕೋಸ್ ವೇನೇ ಆಗಬೇಕಾಗಿಲ್ಲ. ಬಟ್ ದೆನ್ ರಿಲೇಟೆಡ್ ಟು ಸರ್ಕ್ಯುಲೇಷನ್ಸ್ ನೋವು ಇರೋದು ಹೆಂಗಿರುತ್ತೆ ಅಂದರೆ, ಸ್ವಲ್ಪ ಮಟ್ಟಿಗಿನ ಫಿಸಿಕಲ್ ಎಕ್ಸರ್ಷನ್, ಕಾಲು ನಡೆದಾಗ, ಮೂಮೆಂಟ್ ಆದಾಗ ನಿಮ್ಗೆ ಏನಾಗುತ್ತೆ, ಒಂದು ರೀತಿ ಎಳೆತ ಬಂದಂಗೆ ಆಗುವಂಥದ್ದು, ಒಂಥರ ಹೊಡೆತ ಥರ ಟಿಂಗ್ಲಿಂಗು ಇರುತ್ತೆ, ಪೇನೂ ಇರುತ್ತೆ, ಡಿಸ್ಕಂಫರ್ಟು ಇರುತ್ತೆ, ಎನರ್ಜಿ ಸಾಕೋದಿಲ್ಲ. ಮತ್ತು ಮಸ್ಕ್ಯುಲರ್ ಕಾಂಟ್ರಾಕ್ಷನ್ಸ್ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಅದು ತೀವ್ರವಾದಂಥ ಒಂದು ಪುಲ್ಲಿಂಗ್ ಸೆನ್ಸೇಷನ್ ಇರುತ್ತೆ. ಕೆಲವೊಮ್ಮೆ ಅಸೋಸಿಯೇಟೆಡ್ ಹೆವಿನೆಸ್ ಅಂತೀವಿ, ಭಾರ ಅನಿಸೋ ಅಂಥದ್ದು. ಸೊ ಇದು ಏನು ಅವ್ರಿಗೆ ಸೆನ್ಸ್ ಆಗುವಂಥದ್ದು, ನೋವು ಕಾಣುವಂಥದ್ದು, ಇವೆಲ್ಲ ಸೆನ್ಸ್ ಆದರೆ ಕಾಣಲಿಕ್ಕೆ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಸ್ವಲ್ಪ ಮಟ್ಟಿಗೆ ಊದ್ಕೊಂಡಂಗೆ ಕಾಣೋದು, ಕಾಲಿನ ಮೇಲೆ ಒಂದು ನೀಲಿ ಅಥವಾ ಒಂದು ಬ್ಲೂಯಿಶ್ ಏನು ಇರುತ್ತದೆ ಪರ್ಪ್ಲಿಶ್ ಕಲರಲ್ಲಿ ರಕ್ತನಾಳಗಳು ಉಬ್ಬೋ ಅಂಥದ್ದು, ಮತ್ತು ಅದು ತುಂಬ ಆಬ್ವಿಯಸ್ ಆಗಿ ಕಣ್ಣಿಗೆ ಕಾಣುತ್ತೆ, ಅದನ್ನು ಸೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ಥರ ಅದು ಕಣ್ಣಿಗೆ ಕಾಣಲಿಕ್ಕೆ ಇರುತ್ತೆ. ಕೆಲವೊಬ್ಬರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರಲ್ಲ. ಅದೇ ಥರ ಇನ್ನೊಂದು ವೇನ್ಸ್ ನಾವು ನೋಡ್ತೀವಿ, ಸ್ಪೈಡರ್ ವೇನ್ಸ್ ಅಂತ, ಸುಮ್ಮನೆ ಹರಡ್ಕೊಂಡಂಗೆ ಸ್ವಲ್ಪ ಆಬ್ವಿಯಸ್ ಆಗಿ ಕಾಣೋದು. ಬಟ್ ಅದನ್ನು ನಾವು ವೆರಿಕೋಸಿಟೀಸ್ ಅನ್ಲಿಕ್ಕಾಗಲ್ಲ. ವೆರಿಕೋಸಿಟೀಸ್ ಅನ್ನೋದು ಸ್ವಲ್ಪ ಡೀಪರ್ ವೇನ್ಸಲ್ಲಿರುತ್ತೆ, ತುಂಬ ಸೂಪರ್ಫಿಷಿಯಲ್ ಅಲ್ಲ, ತುಂಬ ಡೀಪು ಏನೂ ಅಲ್ಲ. ಆ ಥರದ ಸಿಚುವೇಶನಲ್ಲಿ ಏನು ಪ್ಲೇಸ್ ಆಗಿದೆ ಅಂತ ವೇನಲ್ಲಿ ಸಮಸ್ಯೆನ ನಾವು ನೋಡ್ತೀವಿ. ಹಾಗಿದ್ದಾಗ ಕಾಣಲಿಕ್ಕೂ ಅದು ಆಬ್ವಿಯಸ್ ಆಗಿ ಕಾಣುತ್ತೆ, ಊದ್ಕೊಂಡಂಗೆ ಕಾಣುತ್ತೆ, ಗಂಟು ಥರ ಕಾಣುತ್ತೆ. ಮೇಜರ್ಲಿ ಕಾಲಿನ ಭಾಗದಲ್ಲಿ, ಮೀನುಕಂಡಗಳಲ್ಲಿ, ಮತ್ತು ಆ್ಯಂಕಲ್ ಮೇಲೆ, ಫೂಟ್ ಮೇಲೆ, ಈ ಥರದೊಂದು ಏನು ಸ್ಪೆಸಿಫಿಕ್ ರೀಜನ್ಸಲ್ಲಿ ಇದು ಕಂಡು ಬರುತ್ತೆ. ಜೊತೆಗೆ ಅದು ನೋವು ಅನ್ನೋದು ಸ್ಪೆಸಿಫಿಕ್ಲಿ ಎಳೆಯುವಂಥದ್ದು, ಭಾರ ಅನಿಸೋದು, ಕಾಲು ಒಂದು ರೀತಿ ಸೋತು ಬರೋದು, ಎನರ್ಜಿ ಸಾಕಾಗಲ್ಲ, ಕೆಲವೊಂದು ಸರ್ಟನ್ ಎಕ್ಸರ್ಷನಲ್ಲಿ ತುಂಬ ತೀವ್ರವಾಗಿ ನೋವು ಕಾಣೋದು, ಇವೆಲ್ಲ ಜನರಲಿ ಏನೋ ಅಸೋಸಿಯೇಟೆಡ್. ಕೆಲವೊಬ್ಬರಲ್ಲಿ ಮಿನಿಮಲ್ ಇತ್ತು ಅಂದಾಗ ಅಷ್ಟೊಂದು ಲಕ್ಷಣಗಳಾಗಲಿ ಕಾಣೋದಿಲ್ಲ, ಓನ್ಲಿ ನೋಡ್ಲಿಕ್ಕೆ ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಆಬ್ವಿಯಸ್ ಆಗಿ ಕಾಲಲ್ಲಿ ಕಂಡು ಬರುತ್ತೆ. ಸೊ ಬಟ್ ಮೇಜರ್ ಪರ್ಸೆಂಟೇಜಲ್ಲಿ ಏನಿದೆ, ಆಬ್ವಿಯಸ್ಲಿ ಈ ಎಲ್ಲ ಸಿಂಪ್ಟಮ್ಸ್ ನಾವು ಕಾಮನ್ಲಿ ಡೇ ಟು ಡೇ ಪ್ರಾಕ್ಟೀಸಲ್ಲಿ ನೋಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.